ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಇದು ಸೆಕೆಂಡ್ PUC ಸ್ಟೂಡೆಂಟ್ಸ್ ಗಳಿಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ ಅಲ್ವಾ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ತಗೊಂಡ್ ಬಂದಿದ್ದೇನೆ. ಫಸ್ಟ್ ಇದಿಷ್ಟು ಕ್ವಶನ್ಸ್ ಗಳನ್ನ ನೀವು ಮಾಡ್ಲೇಬೇಕು, ಕಂಪಲ್ಸರಿ ಮಾಡ್ಲೇಬೇಕು. ಯಾಕಂತ ಕೇಳಿದ್ರೆ ಈ ಕ್ವಶನ್ಸ್ ಗಳನ್ನ ಈ ವರ್ಷದ ಕ್ವಶನ್ ಪೇಪರ್ ಅಲ್ಲಿ ಕೇಳೋ ಚಾನ್ಸಸ್ ತುಂಬಾ ಹೈ ಇದೆ. ಸೊ ಇದರಲ್ಲಿ ನಾನು ಫಸ್ಟ್ ಇವಾಗ ವಿಡಿಯೋ 2 ಮಾರ್ಕ್ಸ್ ಇದು ಅಪ್ಲೋಡ್ ಮಾಡ್ತೇನೆ. ಅದಾದ ನಂತರ 3 ಮಾರ್ಕ್ಸ್ ಇದು, 5 ಮಾರ್ಕ್ಸ್ ಇದು, 4 ಮಾರ್ಕ್ಸ್ ಇದು, 6 ಮಾರ್ಕ್ಸ್ ಇದು, ಎಲ್ಲದನ್ನು ಕೂಡ ಇವತ್ತೇ ವೈಂಡ್ ಅಪ್ ಮಾಡ್ತೇನೆ. ನೀವು ಆಲ್ರೆಡಿ ಎಲ್ಲದನ್ನು ಕೂಡ ಏನು ರಿವಿಷನ್ ಮಾಡಿದ್ದಿದ್ರೆ ಒಂದ್ಸತಿ ನೋಡ್ಕೊಳ್ಳಿ, ಈ ಕ್ವಶನ್ಸ್ ಎಲ್ಲ ಆಲ್ರೆಡಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ದೀಸ್ ಆಲ್ ಆರ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಸ್ಟೂಡೆಂಟ್ಸ್, ನೀವು ಮಾಡ್ಲೇಬೇಕು, ಸರಿನಾ? ಓಕೆ, ಸೊ ಫಸ್ಟ್ ನಾನು ನಿಮ್ಗೆ ಹೇಳೋದು, ನೀವು ಏನು ಈಗ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡುವಾಗ ನೋಡಿ, ಯಾವತ್ತು ಟೈಮ್ ಕನ್ಸ್ಯೂಮಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಅಂತ ಕೇಳಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಗಳು ಎಕ್ಸಾಮ್ ಮುಗಿಸಿ ಬಂದಾದ್ಮೇಲೆ ಹೇಳೋದು, ಸರ್ ಟೈಮ್ ಸಾಕಾಗಿಲ್ಲ ಅಂತ. ಸೊ ಅದಕ್ಕೆ ಇಂಪಾರ್ಟೆಂಟ್. ಯಾಕೆ ಕೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಟೈಮ್ ಸಾಕಾಗದೇ ಇರ್ಲಿಕ್ಕೆ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ, ಮೇನ್ ರೀಸನ್ ಏನು ಅಂತ ಕೇಳಿದ್ರೆ, ಒಂದು ನೀವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಅದು ಟೈಮ್ ಕನ್ಸ್ಯೂಮಿಂಗ್ ಸ್ಟೂಡೆಂಟ್ಸ್. ಈಸಿ ಚಾಪ್ಟರ್ ಎನಿವೆ, ಬಟ್ ಅದು ಟೈಮ್ ಕನ್ಸ್ಯೂಮಿಂಗ್. ಎರಡನೇದು, ನೀವು ಮ್ಯಾಟ್ರಿಕ್ಸ್ ಹೋಗ್ತೀರಾ, ಡಿಟರ್ಮಿನೆಂಟ್ಸ್ ಹೋಗ್ತೀರಾ, LPP ಹೋಗ್ತೀರಾ. ಇವು 4 ಚಾಪ್ಟರ್ ಕೂಡ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಚಾಪ್ಟರ್ಸ್. ಓಕೆ, ಸೊ ಅದಕ್ಕೋಸ್ಕರ ಫಸ್ಟ್ ಯಾವತ್ತೂ ಕೂಡ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಮತ್ತೆ LPP ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ಅದನ್ನ ಚಾಯ್ಸ್ ಅಲ್ಲಿ ತಗೊಳ್ಳಿ. ಇನ್ನು ಕೇಸ್ ನಿಮ್ಗೆ ಯಾವುದೇ ಪಾರ್ಟ್ ಅಲ್ಲಿ ಆಗಿರ್ಲಿ, ಲೈಕ್ ಪಾರ್ಟ್ B ಅಲ್ಲಿ ಇರ್ಬೋದು, C ಅಲ್ಲಿ ಇರ್ಬೋದು, ಅಥವಾ D ಅಲ್ಲಿ ಆಗಿರ್ಬೋದು. ನಿಮ್ಗೀಗ ಪಾರ್ಟ್ B ಅಲ್ಲಿ ಫಾರ್ ಎಕ್ಸಾಂಪಲ್ 9 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, 6 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು. ಎಕ್ಸೆಪ್ಟ್ ನೀವು ಇದನ್ನ ಯಾವ್ದನ್ನ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಇದನ್ನ ಬಿಟ್ಟು ಬೇರೆ ಚಾಪ್ಟರ್ ಇಂದಾನೆ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ಲಿ ಟ್ರೈ ಮಾಡಿ. ಓಕೆ, ನೀವು ಓದಿದ್ದಿದ್ರೆ. ಇನ್ ಕೇಸ್ ಆ 6 ಕ್ವಶನ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಆಗದೆ ಇದ್ರೆ ಆಮೇಲೆ ಬೇಕಾದ್ರೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಹೋಗಿ. ಫಸ್ಟ್ ಗೆ ನೀವೇನ್ ಮಾಡ್ತೀರಾ, ಫಸ್ಟ್ ಕ್ವಶನ್ ನೋಡ್ತೀರಾ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಂತ ಸ್ಟಾರ್ಟ್ ಮಾಡ್ತೀರಾ. ಸೊ ಡೋಂಟ್ ಡೂ ಇಟ್ ಸ್ಟೂಡೆಂಟ್ಸ್. ಇಟ್ ಮೈಟ್ ಬಿ ಫ್ರಮ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಯಾವುದೇ ಆಗಿರ್ಲಿ. ಯಾವ ಇದರಲ್ಲಿ ಬರುತ್ತೆ, ಪಾರ್ಟ್ C ನೋ, ಪಾರ್ಟ್ D ನೋ, ಪಾರ್ಟ್ B ನೋ, ಯಾವ್ದ್ರಲ್ಲಿ ಬರುತ್ತೆ ಅದರಲ್ಲಿ ನೀವು ದಯವಿಟ್ಟು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಗೆ ಟೈಮ್ ಅನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದು ಟೈಮ್ ಕನ್ಸ್ಯೂಮಿಂಗ್, ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಮ್ಯಾಥ್ಸ್ ಅಲ್ಲಿ ಮಾರ್ಕ್ಸ್ ಅನ್ನ ಲೂಸ್ ಮಾಡ್ಕೊಳ್ಳೋ ರೀಸನ್ ಇದೆ, ಸರಿನಾ? ಸೊ ಅದಕ್ಕೋಸ್ಕರ ನಾನ್ ನಿಮ್ಗೆ ಹೇಳುದು, ಫಸ್ಟ್ ಸ್ಟಾರ್ಟ್ ಮಾಡಿ 2 ಮಾರ್ಕ್ಸ್ ಸೆಷನ್ ಅನ್ನ ಫಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇಂದ ಮಾಡಿ. 2 ಮಾರ್ಕ್ಸ್ ಸೆಕ್ಷನ್ ಅನ್ನು ಫಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇಂದ ಮಾಡಿ. ಇದರಲ್ಲಿ ನಾನು ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ. ಇದಿಷ್ಟನ್ನು ನೀವು ಕಂಪಲ್ಸರಿ ಮಾಡ್ಲೇಬೇಕು. ಓಕೆ, ಅದರಲ್ಲೂ ಕೂಡ ಇದರಲ್ಲಿ ಹೆಚ್ಚಾಗಿ ಕೇಳೋದು ಏನು ಗೊತ್ತುಂಟು, ನಾನು ಇಲ್ಲಿ ಕೊಟ್ಟಿರೋದು ನಿಮ್ಗೆ 8 ಕ್ವಶನ್ಸ್ ಗಳನ್ನ ಮಾತ್ರ. ಅದರಲ್ಲೂ ಈ 4 ಕ್ವಶನ್ಸ್ ಇದೆ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್, ಇಲ್ಲಿದೆ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ಕಾಸ್ 7π/6. ಇದು ಕಾಸ್ ಇನ್ವರ್ಸ್ ಆಫ್ ಕಾಸ್ 7/6, ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ 3π/5, ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ಇದು. ಫಸ್ಟ್ ಇವು 4 ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾವುದು? ಫೈಂಡ್ ದ ವ್ಯಾಲ್ಯೂ, ವೆರಿ ಇಂಪಾರ್ಟೆಂಟ್. ಮೇ ಬಿ ಟ್ಯಾನ್ ಇನ್ವರ್ಸ್ ಕೇಳ್ಬೋದು, ಕಾಸ್ ಇನ್ವರ್ಸ್ ಕೇಳ್ಬೋದು, ಸೈನ್ ಇನ್ವರ್ಸ್ ಕೇಳ್ಬೋದು, ಎನಿಥಿಂಗ್. ಓಕೆ, ಇವು 4 ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಪಾರ್ಟ್ B ಹೋಗ್ತೀರಾ, ನೋಡ್ತೀರಾ ಫಸ್ಟ್ ಇದೆಯಾ ನೋಡಿ. ಇದು ಇನ್ ಕೇಸ್ ಇವು 4 ಬರೋ ಚಾನ್ಸಸ್ ವೆರಿ ವೆರಿ ಹೈ ಇದೆ ಇವು 4ರಲ್ಲಿ. ಆರ್ ಎಲ್ಸ್ ಇದನ್ನು ಬಿಡಬೇಡಿ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್. 3 sin inverse x is equals to sin inverse of 3x minus 4x cube, ಅಥವಾ 3 cos inverse x is equals to cos inverse of 4x minus 3x. ಇದನ್ನ ಅದು ಬಿಟ್ರೆ ಪ್ರೂವ್ ದ್ಯಾಟ್, ಇದು ಇಲ್ಲಿ ನೋಡಿ, ಒಂದೇ ಫೈಂಡ್ ದ ವ್ಯಾಲ್ಯೂ ಕೇಳ್ತಾರೆ ಅಥವಾ ಪ್ರೂವ್ ದ್ಯಾಟ್ ಕೇಳ್ತಾರೆ. ವೆರಿ 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 ಇಂಪಾರ್ಟೆಂಟ್. ಇವು 8 ಕ್ವಶನ್ಸ್ ನೀವು ಮಾಡ್ಲೇಬೇಕು ಸ್ಟೂಡೆಂಟ್ಸ್, ಕಂಪಲ್ಸರಿ ಮಾಡ್ಲೇಬೇಕು. ಯಾವುದು? ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ನೀವು ಪಾರ್ಟ್ B ಹೋದ್ರ ಫಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮಾಡಿ. 100% ಇದಿಷ್ಟರಲ್ಲೇ ಯಾವ್ದಾದ್ರು ಒಂದಿರುತ್ತೆ, ಒಂದೇ ಪ್ರೂವ್ ದ್ಯಾಟ್ ಇರುತ್ತೆ ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಇರುತ್ತೆ. ಓಕೆ, ಸೊ ಈ ವ್ಯಾಲ್ಯೂ ಚೇಂಜ್ ಆಗ್ಬೋದು ಸ್ಟೂಡೆಂಟ್ಸ್, ಇದೇನೆ ಬರ್ಬೋದು ಎಕ್ಸಾಕ್ಟ್ಲಿ. ಇದು ಕೇಳೋ ಚಾನ್ಸಸ್ ವೆರಿ ವೆರಿ ಹೈ ಇದೆ, ವ್ಯಾಲ್ಯೂ ಚೇಂಜಸ್ ಆಗ್ಬೋದು. ಓಕೆ, ಅದಾದ್ಮೇಲೆ ನೀವು ಸೆಕೆಂಡ್ ಹೋಗ್ಬೇಕಾಗಿದ್ದು, ನಾನು ಹೇಳಿದ್ದು ಫಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆಯ್ತಾ. ಸೆಕೆಂಡ್ ಹೋಗ್ಬೇಕಾಗಿದ್ದು ನೀವು ಡಿಟರ್ಮಿನೆಂಟ್ಸ್. ಸರ್ ನೀವು ಇವಾಗಲೇ ಹೇಳಿದ್ರೆ ಡಿಟರ್ಮಿನೆಂಟ್ಸ್ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳಿದ್ರಿ, ಬಟ್ 2 ಮಾರ್ಕ್ಸ್ ಅಲ್ಲಿ ಡಿಟರ್ಮಿನೆಂಟ್ಸ್ ಟೈಮ್ ಕನ್ಸ್ಯೂಮಿಂಗ್ ಅಲ್ಲ. 3 ಮಾರ್ಕ್ಸ್ ಅಲ್ಲಿ ಡಿಟರ್ಮಿನೆಂಟ್ಸ್ ಟೈಮ್ ಕನ್ಸ್ಯೂಮಿಂಗ್. 2 ಮಾರ್ಕ್ಸ್ ಅಲ್ಲಿ ನೋಡಿ, ನಿಮ್ಗೆ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಬಿಟ್ರೆ ಫೈಂಡ್ ದ ಇಕ್ವೇಶನ್ ಆಫ್ ಲೈನ್. ವೆರಿ 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 ಇಂಪಾರ್ಟೆಂಟ್. ಏರಿಯಾ ಆಫ್ ದ ಟ್ರಯಾಂಗಲ್ ಅಥವಾ ಇಕ್ವೇಶನ್ ಆಫ್ ಲೈನ್, ಇವು ಎರಡರಲ್ಲೇ ಕೇಳ್ತಾರೆ. ತುಂಬಾ ಈಸಿ ಇದೆಯಲ್ಲ ಅದರಲ್ಲಿ. ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಗೊತ್ತಿದೆಯಲ್ಲ, ಹಾಫ್ ಇಂಟು ಡಿಟರ್ಮಿನೆಂಟ್ಸ್ ಆಫ್ x1 y1 1, x2 y2 1, x3 y3 1. ಅದು ವೆರಿ 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 ಇಂಪಾರ್ಟೆಂಟ್. ಇದರಲ್ಲಿ ನೀವು ಫೈಂಡ್ ದ ಏರಿಯಾ ಆಫ್ ಅಂತ ಕೇಳಿದಾಗ ನೆಗೆಟಿವ್ ಆನ್ಸರ್ ಬಂದ್ರೆ ಅದಕ್ಕೆ ಮಾಡ್ಯುಲಸ್ ಅನ್ನ ಹಾಕಿ ನೀವು ಪಾಸಿಟಿವ್ ಆನ್ಸರ್ ಬರೀಲೇಬೇಕು. ಬಿ ಕೇರ್ಫುಲ್ ಅಬೌಟ್ ದಿಸ್. ಪ್ಲಸ್ ಆನ್ಸರ್ ಬಂದಿದ್ದನ್ನ ಸ್ಕ್ವೇರ್ ಯೂನಿಟ್ಸ್ ಅಲ್ಲಿ ಬರೆಯೋದನ್ನ ನೆನ್ಪಿಟ್ಕೊಳ್ಳಿ, ಆಯ್ತಾ? ಏರಿಯಾ ಫೈಂಡ್ ಔಟ್ ಮಾಡಿ ಆದ್ಮೇಲೆ ಏರಿಯಾ ಕೇಳಲಿಲ್ವಾ, ಇಕ್ವೇಶನ್ ಆಫ್ ದ ಲೈನ್ಸ್ ಕೇಳ್ತಾರೆ.
ಇಕ್ವೇಶನ್ ಆಫ್ ದ ಲೈನ್ ಜಾಯಿನಿಂಗ್ ಪಾಯಿಂಟ್. ಅದು ಸೇಮ್ ಅಲ್ವಾ, ಡಿಟರ್ಮಿನೆಂಟ್ ಆಫ್ x1 y1 1, ಅದರಲ್ಲಿ ಹಾಫ್ ಇಂಟು ಡಿಟರ್ಮಿನೆಂಟ್ ಆಫ್ x1 y1 1 ಯಾವ್ದ್ರಲ್ಲಿ ಟ್ರಯಾಂಗಲ್ ಏರಿಯಾ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳಿದಾಗ, ಇಕ್ವೇಶನ್ ಆಫ್ ಲೈನ್ ಅಂತ ಕೇಳಿದಾಗ ಡಿಟರ್ಮಿನೆಂಟ್ ಆಫ್ x1 y1 1, x2 y2 1, x3 y3 1 ಈಕ್ವಲ್ಸ್ ಟು 0 ಅಂತ ತಗೊಳ್ತಾರೆ. ಸರಿನಾ? ಸೊ ಇದಿಷ್ಟು ಕ್ವಶನ್ಗಳು ವೆರಿ 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 ಇಂಪಾರ್ಟೆಂಟ್. ಇದು ಕೇಳೋ ಚಾನ್ಸಸ್ ವೆರಿ ವೆರಿ ಹೈ ಇದೆ ಸ್ಟೂಡೆಂಟ್ಸ್. ಈದರ್ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಅನ್ನ ಕೇಳ್ತಾರೆ, ಅಥವಾ ಇಕ್ವೇಶನ್ ಆಫ್ ದ ಲೈನ್. ಇಕ್ವೇಶನ್ ಆಫ್ ಲೈನ್ ಮತ್ತೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಕೆ ಅಂತ ಹೇಳಿದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಅಲ್ವಾ, ಅದೇ ವ್ಯಾಲ್ಯೂ ಆಫ್ ಕೆ ಅಂತ ಕೇಳಿದಾಗ ಬರೋದು ಏರಿಯಾ ಆಫ್ ದ ಟ್ರಯಾಂಗಲ್. ಅದಕ್ಕೋಸ್ಕರ ಡಿಟರ್ಮಿನೆಂಟ್ ಮಾಡಿ. ಸೆಕೆಂಡ್ ಕ್ವಶನ್ ನೀವು ಮಾಡಬೇಕಾಗಿದ್ದು ಯಾವುದು ಅಂತ ಕೇಳಿದ್ರೆ ಡಿಟರ್ಮಿನೆಂಟ್ ಯಾವ್ದ್ರಲ್ಲಿ, ಪಾರ್ಟ್ ಬಿ ಅಲ್ಲಿ. ಆಯ್ತಾ? ಅದಾದ್ಮೇಲೆ ಥರ್ಡ್ ಹೋಗ್ತೀರಾ. ಥರ್ಡ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ ಬೇಡ. ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ ಥರ್ಡ್ ಕ್ವಶನ್ ಆಗಿ ಬೇಡ. ಥರ್ಡ್ ಕ್ವಶನ್ ಯಾವ್ದು ಮಾಡಿ ಅಂತ ಕೇಳಿದ್ರೆ ನೀವು ಡೈರೆಕ್ಟ್ 3 ಡೈಮೆನ್ಷನಲ್ ಜಾಮೆಟ್ರಿಗೆ ಹೋಗಿ. 3D. ಓಕೆ, ಎಲ್ಲಿದೆ 3D? ಇಲ್ಲಿದೆ ನೋಡಿ. 3 ಡೈಮೆನ್ಷನಲ್ ಜಾಮೆಟ್ರಿ ಡೈರೆಕ್ಟ್ ಥರ್ಡ್ ಕ್ವಶನ್ ನೀವು ಯಾವ್ದಕ್ಕೆ ಹೋಗ್ಬೇಕು? 3 ಡೈಮೆನ್ಷನಲ್ ಜಾಮೆಟ್ರಿ. 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ ಕೇಳೋದು ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಪೇರ್ಸ್ ಆಫ್ ಲೈನ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಪೇರ್ಸ್ ಆಫ್ ಲೈನ್ಸ್. ಇದನ್ನ ಕೊಡ್ತಾರೆ. x + 3/3 = y - 1/5 = z + 3/4. ಅಂಡ್ ಇದ್ರದ್ದು ಫಾರ್ಮುಲಾ ಗೊತ್ತಿದೆಯಲ್ಲ, cos θ = ವೆಕ್ಟರ್ b1 × b2 b1.b2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ b1 × b2. ಯಾವುದು? ಆಂಗಲ್ ಬಿಟ್ವೀನ್ ದ ಲೈನ್ಸ್. ಗೊತ್ತಿದೆಯಲ್ಲ. ಇದರಲ್ಲಿ ನೀವೇನ್ ಮಾಡ್ತೀರಾ? ಇದು b1 ಆಗುತ್ತೆ. ಯಾವುದು ಅಂತ ಕೇಳಿದ್ರೆ ಈ ಫಾರ್ಮ್ ಅಲ್ಲಿ ಕೊಟ್ರೆ ಅದರ ಡಿನಾಮಿನೇಟರ್ ಇದೆ ನೋಡಿ. ನಮ್ಗೆ ಇಲ್ಲಿ ಬೇಕಾಗಿರೋದು ಡಿನಾಮಿನೇಟರ್. ಅದು ಅದ್ರದ್ದು ಏನು ವೆಕ್ಟರ್ ಫಾರ್ಮ್ ಅಲ್ಲಿ ಬರಿಬೇಕು ನೀವು. 3i ಪ್ಲಸ್ ಇದರಲ್ಲಿ ಏನಾಗುತ್ತೆ 5j ಪ್ಲಸ್ 4k ಡಿನಾಮಿನೇಟರ್ ಅಲ್ಲಿ ಇದೆಯಲ್ಲ ಅದು. ಇನ್ನೊಂದ್ರದ್ದು ಯಾವುದು? ಇದು b1 ಆಗುತ್ತೆ. 3i ಪ್ಲಸ್ 5j ಪ್ಲಸ್ 4k b1 ಆಗುತ್ತೆ. b2 ಯಾವ್ದಾಗುತ್ತೆ ಅಂತ ಕೇಳಿದ್ರೆ 1i ಪ್ಲಸ್ 1j ಪ್ಲಸ್ 2k. ಇದೇನಾಗುತ್ತೆ? ನಿಮ್ದು b2 ಆಗುತ್ತೆ. ಅಷ್ಟೇ. ಫಾರ್ಮುಲಕ್ಕೆ ಹಾಕಿ cos θ = b1.b2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ b2. ದಟ್ಸ್ ಇಟ್. ಆಂಗಲ್ ಬಿಟ್ವೀನ್ ದ ಲೈನ್ಸ್ ವೆರಿ 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 ಇಂಪಾರ್ಟೆಂಟ್. ಇಲ್ಲದೆ ಇದ್ರೆ ನಿಮ್ಗೆ ಯಾವುದು? ಇದನ್ನ ಲ್ಯಾಂಬ್ಡಾ ಇಲ್ಲಿ ನೋಡಿ, R1 ಲ್ಯಾಂಬ್ಡಾ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. i ಪ್ಲಸ್ 2j ಪ್ಲಸ್ 2k. ಇದರಲ್ಲಿ ಏನ್ ಹೇಳಿ? ಇದೇ ನಿಮ್ದು b1 ಆಗುತ್ತೆ. i ಪ್ಲಸ್ 2j ಪ್ಲಸ್ 2k ಇದು b1. ಆಯ್ತಾ? ಇದೇನಾಗುತ್ತೆ? b2 ಆಗುತ್ತೆ. ಯಾವುದು b2? ಇಲ್ಲಿದೆ ನೋಡಿ, 3i ಪ್ಲಸ್ 2j ಪ್ಲಸ್ 6k. ಮ್ಯೂ ಜೊತೆ ಇದ್ದಿದ್ದು ನಿಮ್ದು ಲ್ಯಾಂಬ್ಡಾ ಜೊತೆ ಇದ್ದಿದ್ದು b1 ಆಗುತ್ತೆ. ಮ್ಯೂ ಜೊತೆ ಇದ್ದಿದ್ದು b2 ಆಗುತ್ತೆ. ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಲೈನ್ಸ್. ವೆರಿ 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 ಇಂಪಾರ್ಟೆಂಟ್. ಅದು ಬಿಟ್ರೆ ಇದರಲ್ಲಿ ಕೇಳುದು ವೆಕ್ಟರ್ ಅಂಡ್ ಕಾರ್ಟೇಶಿಯನ್ ಇಕ್ವೇಶನ್ ಕೇಳ್ಬೋದು. ಅದು ಬಿಟ್ರೆ ಇಲ್ಲಿ ನೋಡಿ, ಫೈಂಡ್ ದ ವೆಕ್ಟರ್ ಅಂಡ್ ಕಾರ್ಟೇಶಿಯನ್ ಇಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಿಷ್ಟು ಕ್ವಶನ್ಸ್ ಅನ್ನು ನೀವು ಮಾಡಲೇಬೇಕು. ಟೋಟಲ್ ದೇರ್ ಆರ್ 6 ಕ್ವಶನ್ಸ್. 1 2 3 4 5 6 ಕ್ವಶನ್ಸ್. ವೆಕ್ಟರ್ ಆಲ್ಜಿಬ್ರಾ ಅಲ್ಲಿಗೆ ನೀವು 3 ನಾಟ್ ವೆಕ್ಟರ್ ಆಲ್ಜಿಬ್ರಾ 3 ಡೈಮೆನ್ಷನಲ್ ಜಾಮೆಟ್ರಿ ಆಯ್ತಾ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆಯ್ತು, 3 ಡೈಮೆನ್ಷನಲ್ ಜಾಮೆಟ್ರಿ ಆಯ್ತು, ಅದಾದ್ಮೇಲೆ ಡಿಟರ್ಮಿನೆಂಟ್ಸ್ ಆಯ್ತು. ಇದಾದ್ಮೇಲೆ ಡಿಟರ್ಮಿನೆಂಟ್ಸ್ ಆದ್ಮೇಲೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ ಬನ್ನಿ. ವೆರಿ ವೆರಿ ಇಂಪಾರ್ಟೆಂಟ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ. ಓಕೆ, ಸೊ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ ನಿಮ್ಗೆ ಮೋಸ್ಟ್ ಆಫ್ ದ ಟೈಮ್ ಇದನ್ನೇ ಕೇಳ್ತಾರೆ. ಯಾವುದು? ಲಾಗ್ ಅಪ್ಲೈ ಮಾಡೋದು ಇದೆಯಲ್ಲ. ಇಲ್ಲಿ ನೋಡಿ, x ಟು ದಿ ಪವರ್ ಆಫ್ ಲಾಗ್ x ಅಂತಿದೆ, ಅಂಡ್ ಲಾಗ್ x ಟು ದಿ ಪವರ್ ಆಫ್ x ಅಂತಿದೆ, ಸೈನ್ x ಟು ದಿ ಪವರ್ ಆಫ್ x ಅಂತಿದೆ, x ಟು ದಿ ಪವರ್ ಆಫ್ ಸೈನ್ x ಅಂತಿದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿಯಲ್ಲಿ ಇದನ್ನೇ ಕೇಳ್ತಾರೆ ಮೋಸ್ಟ್ ಆಫ್ ದ ಟೈಮ್. ಓಕೆ, ಸೊ ಅದು ಬಿಟ್ರೆ ಸೈನ್ ಇನ್ವರ್ಸ್ ಆಫ್ 2x. ಟೋಟಲ್ ನಂಗೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ 11 ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ. ದಯವಿಟ್ಟು ಇದನ್ನ ಮಾಡ್ಕೊಳ್ಳಿ. 11 ಕ್ವಶನ್ಸ್ ಅನ್ನ ಮಾಡ್ಕೊಳ್ಳಿ. ನನ್ನ ಅನಿಸಿಕೆ ಪ್ರಕಾರ ಇದಿಷ್ಟು ಬರೋ ಚಾನ್ಸಸ್ ವೆರಿ ವೆರಿ ಹೈ ಇದೆ ಈ 11 ಕ್ವಶನ್ಸ್ ಅಲ್ಲಿ. ಓಕೆ, ಸೊ ಬಟ್ ಇದರಲ್ಲಿ ಸ್ವಲ್ಪ ಡಿಫರೆಂಟ್ ಸೇಮ್ ಟೈಪ್ಸ್ ಆಫ್ ಪ್ರಾಬ್ಲಮ್ ಅನ್ನು ದಯವಿಟ್ಟು ನೋಡ್ಕೊಳ್ಳಿ. ಸರಿನಾ? ಇದು ನಿಮ್ಮ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ. ಇದಾದ್ಮೇಲೆ ನೆಕ್ಸ್ಟ್ ನೀವು ಯಾವ್ದಕ್ಕೆ ಹೋಗ್ಬೇಕು ಅಂತ ಕೇಳಿದ್ರೆ ವೆಕ್ಟರ್ ಆಲ್ಜಿಬ್ರಾ. ನೆಕ್ಸ್ಟ್ ಯಾವ್ದಕ್ಕೆ ಹೋಗಿ? ವೆಕ್ಟರ್ ಆಲ್ಜಿಬ್ರಾ. ವೆಕ್ಟರ್ ಆಲ್ಜಿಬ್ರಾದಲ್ಲಿ ನಿಮ್ಗೆ ಇರೋದೇ 7 ಕ್ವಶನ್ಸ್. ಸರಿನಾ? ಅದರಲ್ಲಿ ಕೇಳೋದೆ ಪ್ರಾಜೆಕ್ಷನ್ ಆಫ್ ವೆಕ್ಟರ್. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಬಿಟ್ರೆ ಯೂನಿಟ್ ವೆಕ್ಟರ್ ನ ಕೇಳ್ತಾರೆ. ಇಲ್ಲಿದೆ ನೋಡಿ, ಪ್ರಾಜೆಕ್ಷನ್ ಆಫ್ ವೆಕ್ಟರ್. ಅದು ಬಿಟ್ರೆ ಯೂನಿಟ್ ವೆಕ್ಟರ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದರಲ್ಲಿ ನಾನು ಟೋಟಲ್ 7 ಕ್ವಶನ್ ಕೊಟ್ಟಿದ್ದೇನೆ. ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಇದರಲ್ಲಿ ವ್ಯಾಲ್ಯೂನ ಚೇಂಜಸ್ ಮಾಡಬಹುದು ಸ್ಟೂಡೆಂಟ್ಸ್. ಇಲ್ಲಿ ಎ ಬಿ ನ ಏನ್ ಕೊಟ್ಟಿದ್ದಾರೆ ವ್ಯಾಲ್ಯೂ ಚೇಂಜಸ್ ಮಾಡಬಹುದು ಅಷ್ಟೇ. ಓಕೆ, ಬಟ್ ಪ್ರಾಜೆಕ್ಷನ್ ಆಫ್ ವೆಕ್ಟರ್ಸ್, ಯೂನಿಟ್ ವೆಕ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಇದಿಷ್ಟು ಕ್ವಶನ್ಸ್ ಅನ್ನ ಆಲ್ 7 ಕ್ವಶನ್ಸ್ ಅನ್ನ ದಯವಿಟ್ಟು ಓದ್ಕೊಳ್ಳಿ. ಅರ್ಥ ಆಯ್ತಾ? ಈ 7 ಕ್ವಶನ್ಸ್ ಅಲ್ಲೇ ಕೇಳೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಓಕೆ, ವೆಕ್ಟರ್ ಆಲ್ಜಿಬ್ರಾ. ಅದಾದ ನಂತರ ನೀವು ಯಾವ್ದಕ್ಕೆ ಹೋಗ್ಬೇಕು? ಪ್ರೊಬ್ಯಾಬಿಲಿಟಿ ಹೋಗ್ಬೇಕು. ಸರ್ ಪ್ರೊಬ್ಯಾಬಿಲಿಟಿ ಕಷ್ಟ ಇರುತ್ತಲ್ವಾ ಸರ್, ಪ್ರೊಬ್ಯಾಬಿಲಿಟಿ ಯಾಕೆ ಹೋಗ್ಬೇಕು ನಾನು ಅಂತ ನೀವು ಕೇಳ್ಬೋದು. ಪ್ರೊಬ್ಯಾಬಿಲಿಟಿ ಕಷ್ಟ ಇರುತ್ತಲ್ವಾ, ಪ್ರೊಬ್ಯಾಬಿಲಿಟಿ ಯಾಕೆ? ಈಗ ನೀವು ಪ್ರೊಬ್ಯಾಬಿಲಿಟಿ ಸರ್, ಪ್ರೊಬ್ಯಾಬಿಲಿಟಿ ಅಂತ ಹೇಳಿದಾಗ ತುಂಬಾ ವರ್ಡ್ ಪ್ರಾಬ್ಲಮ್ ಬರುತ್ತೆ ಸರ್, ಕಷ್ಟ ಇರೋದಿಲ್ವಾ? ನೋಡಿ ಸ್ಟೂಡೆಂಟ್ಸ್, ಪ್ರೊಬ್ಯಾಬಿಲಿಟಿ ಅಂತ ಬಂದಾಗ ನಿಮ್ಗೆ
ವರ್ಡ್ ಪ್ರಾಬ್ಲಮ್ ಏನು ಟಫ್ ಇರೋದಿಲ್ಲ 2 ಮಾರ್ಕ್ಸ್ ಅಂತ ಬಂದಾಗ. ಅದಕ್ಕೋಸ್ಕರ ಪ್ರೊಬಾಬಿಲಿಟಿನ ಓದ್ಕೊಳ್ಳಿ. ಪ್ರೊಬಾಬಿಲಿಟಿಯಲ್ಲಿ ನಾನೊಂದು 5 ಕ್ವಶನ್ಸ್ ಅನ್ನ ಇದು ಮಾಡಿದ್ದೇನೆ, ಲಿಸ್ಟ್ ಮಾಡಿದ್ದೇನೆ. ಅದರಲ್ಲೂ ಇದರಲ್ಲಿ ಕೇಳುವುದು ಏನ್ ಗೊತ್ತುಂಟ, ಕಂಡೀಷನಲ್ ಪ್ರೊಬಾಬಿಲಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಫೈಂಡ್ ಪಿ ಆಫ್ ಎ ಬೈ ಬಿ ಅಥವಾ ಫೈಂಡ್ ಪಿ ಆಫ್ ಬಿ ಬೈ ಎ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಿಟ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಇದು ಇಂಪಾರ್ಟೆಂಟ್. ನಿಮ್ಗೆ ಇಲ್ಲಿ ಇರೋದು ಎರಡೇ ಫಾರ್ಮುಲಾ. ಈ ಕ್ವಶನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ 2 ಕ್ವಶನ್ಸ್ ಎರಡೇ ಫಾರ್ಮುಲಾ. ಒಂದು ಪಿ ಆಫ್ ಎ ಬೈ ಬಿ ಕಂಡೀಷನಲ್ ಪ್ರೊಬಾಬಿಲಿಟಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ ಅಥವಾ ಬಿ ಬೈ ಎ ಅಷ್ಟೇ. ಅದು ಬಿಟ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಇದು ಬಿಟ್ರೆ a die is thrown ಅಥವಾ 2 balls are drawn at random with replacement from box if A and B are independent events. ಇಲ್ಲಿ 5 ಕ್ವಶನ್ಸ್ ಇದು ಮಾಡಿದ್ದೇನೆ. ಇದರಲ್ಲಿ ನಿಮ್ಗೆ ಕಂಡೀಷನಲ್ ಪ್ರೊಬಾಬಿಲಿಟಿ ಮೇಲೆ ಅಂದ್ರೆ 2 ಫಾರ್ಮುಲಾ ಇದೆ ನೋಡಿ, ಅದ್ರ ಮೇಲೆ ಕೇಳೋ ಕ್ವಶನ್ಸ್ ಅಂದ್ರೆ ಕೇಳೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಅದು ಬಿಟ್ರೆ a die is thrown ತುಂಬಾ ಸಿಂಪಲ್ ಆಗಿ ಕೇಳ್ತಾರೆ, ಅಥವಾ 2 balls are drawn at random with replacement ಇದನ್ನ ಕೇಳ್ತಾರೆ. ಓಕೆ, ಸೊ ಈಗ ನಾನು ಹೇಳಿದ ಕ್ವಶನ್ಸ್ ಅಲ್ಲಿ ಯಾವ್ದೆಲ್ಲ ಬಂತು ನಿಮ್ಗೆ, ಫಸ್ಟ್ ಗೆ ಬಂದಿದ್ದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ವಾ. ಇಲ್ಲಿಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗೆ 1 ಆಯ್ತು, ಡಿಟರ್ಮಿನೆಂಟ್ಸ್ ಗೆ 2 ಆಯ್ತು, ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿಗೆ 3 ಆಯ್ತು. ಇದು ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ ಆಲ್ರೆಡಿ ಹೇಳಿದ್ದೆ ನಾನು. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಬೇಡ, ಸದ್ಯ ಬೇಡ, 3 ಆಯ್ತು. ಡಿಫರೆನ್ಶಿಯಲ್ ಇಕ್ವೇಶನ್ ನಾನು ಹೇಳಲಿಲ್ಲ. ವೆಕ್ಟರ್ ಆಲ್ಜಿಬ್ರಾ 4 ಅಲ್ವಾ. ಆಮೇಲೆ 3 ಡೈಮೆನ್ಷನಲ್ ಜೋಮೆಟ್ರಿ 5, ಪ್ರೊಬಾಬಿಲಿಟಿ 6. ನಿಮ್ಮ 6 ಕ್ವಶನ್ ಕವರ್ ಆಯ್ತಲ್ವಾ. ಬಟ್ ಇಲ್ಲಿಗೆ ಸ್ಟಾಪ್ ಮಾಡಬೇಡಿ, ನಾನು 8 ಕ್ವಶನ್ಸ್ 8 ಚಾಪ್ಟರ್ಸ್ ಇದು ಮಾಡಿರ್ತೇನೆ. ಸೊ ನಿಮ್ಮ ಇಲ್ಲಿಗೆ 6 ಚಾಪ್ಟರ್ ಆಗಿದೆ ಪ್ರೊಬಾಬಿಲಿಟಿನ ಸೇರಿ. ನೆಕ್ಸ್ಟ್ ನೀವು ಡಿಫರೆನ್ಷಿಯಲ್ ಇಕ್ವೇಶನ್ ಹೋಗಿ. ಡಿಫರೆನ್ಷಿಯಲ್ ಇಕ್ವೇಶನ್ 7th ಚಾಪ್ಟರ್, ಇದು ಬ್ಯಾಕಪ್ ಸ್ಟೂಡೆಂಟ್ಸ್. ಡಿಫರೆನ್ಷಿಯಲ್ ಇಕ್ವೇಶನ್ ಗೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ ಈ ತರ ಟೈಪ್, e to the power of x plus 1 is the solution y ಡಬಲ್ ಡ್ಯಾಶ್ ಮೈನಸ್ ವೈ ಡ್ಯಾಶ್ ಇಸ್ ಈಕ್ವಲ್ಸ್ ಟು 0. ಇದರಲ್ಲಿ ನೀವು ಡಬಲ್ ಡಿಫ್ರೆನ್ಸಿಯೇಷನ್ ಮಾಡ್ಲಿಕ್ಕೆ ಇರುತ್ತೆ, ಸಿಂಗಲ್ ಡಿಫ್ರೆನ್ಸಿಯೇಷನ್ ಮಾಡ್ಲಿಕ್ಕೂ ಇರುತ್ತೆ. ಓಕೆ, ಈ ತರ ಪ್ರಾಬ್ಲಮ್ ಅನ್ನ ಕೇಳ್ಬೋದು. 8 ಕ್ವಶನ್ಸ್ ಇದೆ. ಈ 8 ಕ್ವಶನ್ಸ್ ಅನ್ನ ದಯವಿಟ್ಟು ಮಾಡ್ಕೊಂಡು ಹೋಗಿ, ಕೇಳುವಂತ ಚಾನ್ಸಸ್ ವೆರಿ ವೆರಿ ಹೈ ಇದೆ ಡಿಫರೆನ್ಷಿಯಲ್ ಇಕ್ವೇಶನ್. ಅದಾದ್ಮೇಲೆ ಲಾಸ್ಟ್ ನೀವು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಇನ್ನೂ ಒಂದು ನಿಮ್ಗೆ ಬ್ಯಾಕಪ್ ಗೆ ಬೇಕು ಅಂತಾದ್ರೆ 8 ಚಾಪ್ಟರ್ಸ್ ಬೇಕು ಅಂತಾದ್ರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ರೇಟ್ ಆಫ್ ಚೇಂಜ್ ಹೆಚ್ಚಿನ ಟೈಮ್ ಕೇಳ್ತಾರೆ. ನನ್ನ ಪ್ರಕಾರ ಮೋಸ್ಟ್ ಪ್ರೊಬ್ಯಾಬ್ಲಿ ಈ ವರ್ಷ ರೇಟ್ ಆಫ್ ಚೇಂಜ್ ಕೇಳ್ತಾರೆ. ರೇಟ್ ಆಫ್ ಚೇಂಜ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದೆಲ್ಲದು ರೇಟ್ ಆಫ್ ಚೇಂಜ್, ದ ವಾಲ್ಯೂಮ್ ಆಫ್ ಇನ್ಕ್ರೀಸಿಂಗ್ ಇನ್ ದ ರೇಟ್ ಆಫ್ 8 ಸೆಂಟಿಮೀಟರ್ ಪರ್. ರೇಟ್ ಆಫ್ ಚೇಂಜ್ ಕೇಳೋ ಚಾನ್ಸಸ್ ವೆರಿ 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 ಹೈ ಇದೆ. ಅದು ಬಿಟ್ರೆ ನಿಮ್ಗೆ ರೇಟ್ ಆಫ್ ಚೇಂಜ್ ಕೇಳದೆ ಇದ್ರೆ ಇದು 2 ಪಾಸಿಟಿವ್ ನಂಬರ್ಸ್ ಹೂಸ್ ಸಮ್ ಇಸ್ 24, ಈ ತರ ಕ್ವಶನ್ಸ್ ಕೇಳ್ಬೋದು. ಓಕೆ, ಇದಿಷ್ಟು ಕ್ವಶನ್ಸ್ ಅನ್ನ ದಯವಿಟ್ಟು ಓದ್ಕೊಳ್ಳಿ. 7 ಕ್ವಶನ್ಸ್ ಇದೆ. ಯಾಕಂದ್ರೆ ನಿಮ್ಗೆ ಇರೋದು 2 ಡೇಸ್, ಇನ್ನೆಲ್ಲದನ್ನು ಮಾಡ್ತಾ ಇರ್ಲಿಕ್ಕೆ ಆಗೋದಿಲ್ಲ. ಆಯ್ತಾ, ಯಾರ್ಯಾರು ಕಂಪ್ಲೀಟ್ ಮಾಡಿದ್ದೀರಾ ಇದನ್ನ ಒಂದ್ಸತಿ ನೋಡ್ಕೊಳ್ಳಿ, ನಿಮ್ಗೆ ಇದು ಬರುತ್ತಾ ಇಲ್ವಾ ಅಂತ. ಯಾರ್ಯಾರು ಇನ್ನೂ ಮಾಡಿಲ್ಲ ದಯವಿಟ್ಟು ಇದನ್ನ ನೋಡ್ಕೊಳ್ಳಿ. 8 ಚಾಪ್ಟರ್ಸ್ ಅನ್ನ ಕೊಟ್ಟಿದ್ದೇನೆ. ಇದರ PDF ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಶೇರ್ ಮಾಡ್ತೇನೆ. ದಯವಿಟ್ಟು ಯಾರ್ಯಾರು ಟೆಲಿಗ್ರಾಮಿಗೆ ಇನ್ನು ಜಾಯ್ನ್ ಆಗಿಲ್ಲ, ಮತ್ತೆ ನಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ, ಅದಕ್ಕೂ ಜಾಯ್ನ್ ಆಗ್ಬೋದು. ಅದರಲ್ಲಿ ಇದನ್ನ ಶೇರ್ ಮಾಡ್ತೇನೆ. ದಯವಿಟ್ಟು ಇದಿಷ್ಟನ್ನು ಓದ್ಕೊಳ್ಳಿ, ಕೇಳೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಓಕೆ ಓಕೆ, ಇದಿಷ್ಟು 2 ಮಾರ್ಕ್ಸ್. ಇಮಿಡಿಯೇಟ್ ಆಗಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು 3 ಮಾರ್ಕ್ಸ್ ಅಪ್ಲೋಡ್ ಮಾಡ್ತೇನೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಕೇಳೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ಚಾನಲ್ಗೆ ನೀವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.